ದಾವಣಗೆರೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಚಿನ್ನ ದರೋಡೆ ಮಾಡಿದ್ದ ಗ್ಯಾಂಗ್ ಅನ್ನ ಬಂಧಿಸಲಾಗಿದೆ. ನ್ಯಾಮತಿ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕ್ಗೆ ಆರೋಪಿಗಳು ಕನ್ನ ಹಾಕಿ ಸುಮಾರು 17 ಕೆಜಿ ಬಂಗಾರವನ್ನ ಕದ್ದೊಯ್ದಿದ್ರು. ಕಳೆದ 6 ತಿಂಗಳ ಹಿಂದೆ ದರೋಡೆಯ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಇದೀಗ ಪೊಲೀಸರು ಇದೇ ಮೊದಲ ಬಾರಿಗೆ ಸೊತ್ತು ಸಮೇತ ಆರೋಪಿಗಳನ್ನ ಹಿಡಿದಿದ್ದಾರೆ. ಈ ಹಿಂದೆ ಹೊನ್ನಾಳಿ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ 2 ಬಾರಿ ದರೋಡೆ ನಡೆದಿತ್ತು. ಇದುವರೆಗೂ ದರೋಡೆಕೋರರ ಸುಳಿವು ಕೂಡ ಸಿಕ್ಕಿಲ್ಲ. ಆದರೆ ನ್ಯಾಮತಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ ದರೋಡೆ ನಡೆದ 6 ತಿಂಗಳಿನಲ್ಲಿ ಆರೋಪಿಗಳನ್ನ ಹಿಡಿಯಲಾಗಿದೆ. ರಾಜ್ಯಾದ್ಯಂತ ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿ ಕೆಎಂಎಫ್ ಹೆಚ್ಚಿಸಿದರೆ ಇತ್ತ ಹಾವೇರಿ ಹಾಲು ಉತ್ಪಾದಕರಿಗೆ ಹಾವೇಮೂಲ್ ಬಿಗ್ ಶಾಕ್ ಕೊಟ್ಟಿದೆ. ಪ್ರತಿ ಲೀಟರ್ ಹಾಲಿಗೆ 3.5 ರೂಪಾಯಿ ಕಡಿಮೆ ಮಾಡಿ ಹಾವೇಮೂಲ್ ಆದೇಶ ಮಾಡಿದೆ. ಈಗಾಗಲೇ ಹಾವೇಮೂಲ್ ನಿರ್ದೇಶಕರು ಸುತ್ತೋಲೆ ಹೊರಡಿಸಿ ಸ್ಪಷ್ಟನೆ ನೀಡಿದರು. ಹಾವೇಮೂಲ್ ಒಕ್ಕೂಟದ ಮಾರುಕಟ್ಟೆ ಬಲವರ್ಧನೆ ಆಗಿಲ್ಲ. ಹೆಚ್ಚಿನ ದರ ನೀಡಿ ಒಕ್ಕೂಟಕ್ಕೆ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಒಕ್ಕೂಟದ ಆರ್ಥಿಕ ನಷ್ಟ ಕಡಿಮೆ ಮಾಡಲು ಈ ನಿರ್ಧಾರ ಅಂತ ಹಾವೇಮೂಲ್ ನಿರ್ದೇಶಕರು ತಿಳಿಸಿದರು. ರಾಯಚೂರು ಜಿಲ್ಲೆಗೆ ಏಮ್ಸ್ ನೀಡುವಂತೆ ಲೋಕಸಭೆಯಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಧ್ವನಿ ಎತ್ತಿದ್ರು. ಈ ವಿಡಿಯೋವನ್ನ ಸಂಸದ ಜಿ ಕುಮಾರ್ ನಾಯಕ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ್ರು. ಆದರೆ ಸಂಸದರ ಖಾತೆಯಿಂದ ಡಾಕ್ಟರ್ ಮಂಜುನಾಥ್ ಮಾತನಾಡಿದ ವಿಡಿಯೋ ಡಿಲೀಟ್ ಆಗಿದೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ಸಂಸದ ಜಿ ಕುಮಾರ್ ನಾಯಕ, ಯಾರು ಡಿಲೀಟ್ ಮಾಡಿದ್ದಾರೋ, ಯಾಕೆ ಡಿಲೀಟ್ ಮಾಡಿದ್ದಾರೋ ಗೊತ್ತಿಲ್ಲ. ಡಿಲೀಟ್ ಮಾಡಿದ ಬಗ್ಗೆ ಟ್ವಿಟರ್ ಸಂಸ್ಥೆಗೆ ಕೇಳ್ತೇನೆ, ಆ ಬಳಿಕ ದೂರು ನೀಡ್ತೇನೆ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.